ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಹಣೆ ಬರಹದಲ್ಲಿ ಏನೇ ಆದರೂ ಅದಕ್ಕೊಂದು ರಾಜಕೀಯ ಸಂಪರ್ಕ ಕಲ್ಪಿಸಲಾಗತ್ತೆ. ಅದೇ ರೀತಿ ದೆಹಲಿ ಬಾಂಬ್ ಬ್ಲಾಸ್ಟ್ಗೂ ಕೂಡ. ಬಿಹಾರ ಎಲೆಕ್ಷನ್ನಿನ ಒಂದು ದಿವಸ ಮುಂಚೆ ಯಾಕಾಯ್ತಿದು ನನಗೇನೋ ಡೌಟ್ ಇದೆ ಅಂತ ಕಾಂಗ್ರೆಸ್ ನಾಯಕರು, ಅದು ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ ಸಂಶಯ ಅಂತ. ವಸತಿ ಸಚಿವ ಜಮೀರ್ ಅಹಮ್ಮದ್ ಖಾನ್ ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಬಾರ್ದಾಗಿದ್ದು ಘಟನೆ ಆಗಿದೆ, ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ. ಅದೇ ನನಗೂ ಆಶ್ಚರ್ಯ ಆಯಿತು. ಈಗ 11ನೇ ತಾರೀಕು ಬಿಹಾರ್ ಚುನಾವಣೆ ಇದ್ದಿದ್ದು, ಇದು 10ನೇ ತಾರೀಕು ಇನ್ಸಿಡೆಂಟ್ ಆಗಿರೋದು. ಅದೆಲ್ಲ ಒಂದ್ ಕಡೆ ಓಪುವ ಸುದ್ದಿಗಳು. ಹಂಗೇನಾರು ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗ್ಬೋದು, ಮುಂದೆ ಬಹಳ ಕಷ್ಟ ಅನುಭವಿಸ್ತೀರಾ. ನಾವು ಪೊಲಿಟಿಕಲ್ ಕೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ ಕೋಸ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಕುಸಪುಸ ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿ ಆಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕಾಗಿತ್ತು. ಆ ತರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಹಂತದಲ್ಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಅಮಿತ್ ಶಾ ಅವರವರು ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಎಸ್, ಐ ಫೇಲ್ಡ್ ಟು ಪ್ರೊಟೆಕ್ಟ್ ಅಂತ ಪ್ರೈಮ್ ಮಿನಿಸ್ಟ್ರು ದೇಶದ ಕ್ಷಮೆ ಕೇಳಬೇಕು. ನೋಡಿ, ದೆಹಲಿಯಲ್ಲಿ ಉಗ್ರ ಸಂಘಟನೆಗೆ ಸೇರಿದಂಥ ವ್ಯಕ್ತಿ ಈ ಕೃತ್ಯವನ್ನು ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ಇದು ಅತ್ಯಂತ ಕಾಂಗ್ರೆಸ್ ನಾಯಕರುಗಳ ಈ ಹೇಳಿಕೆಗಳಿಗೆ ಬಿಜೆಪಿ ನಾಯಕರ ತಿರುಗೇಟು. ಛಲವಾದಿ ನಾರಾಯಣಸ್ವಾಮಿ ಅವರು, ಪ್ರತಾಪ್ ಸಿಂಹ ಮತ್ತು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಮಾತಾಡಿ ಬಿಜೆಪಿ ನಾಯಕರುಗಳ ತಿರುಗಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಚುನಾವಣೆಗೆ ಮುಂಚೆ 2 ದಿನ ಮುಂಚೆ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ನನಗೂ ಕೂಡ ಸಂಶಯನೇ. ಈ ಬಾಂಬ್ ಬ್ಲಾಸ್ಟಿಂದಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳ ಇವು. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ? ಚುನಾವಣೆಗೆ ಮುಂಚೆ ಈಗ ನೀವು ಕೊಟ್ಟ ಹೇಳಿಕೆ ನೋಡಿದ್ರೆ, ಚುನಾವಣೆಗೆ ಮುಂಚೆನೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತಂತಂದ್ರೆ ಕಾಂಗ್ರೆಸ್ಗೆ ಉಪಯೋಗ ಆಗಲಿ ಅಂತ ಬ್ಲಾಸ್ಟ್ ಮಾಡಿಸಿದ್ರಿ ನೀವು ಅಂತ ನಾವೇನಾದರೂ ಪ್ರಶ್ನೆ ಮಾಡಬಹುದಾ ನಿಮ್ಮನ್ನ? ಇಂಥ ಮಾತುಗಳಿಗೆ ಬೆಲೆ ಸಿಗುತ್ತಾ? ಈ ಸಿದ್ದರಾಮಯ್ಯನವರ ಸರ್ಕಾರದ ಯೋಗ್ಯತೆಗೆ ಅಲ್ಲಿ ಪರಪ್ಪನ ಅಗ್ರದಾರದಲ್ಲಿ ಕೂತ್ಕ ಅರೆಸ್ಟ್ ಆಗಿರುವಂಥ ಸಾಬಣ್ಣ ಅವನು ವಿಡಿಯೋ ಕಾಲ್ ಮಾಡ್ತಾನೆ, ಮೊಬೈಲ್ ಇಟ್ಕೊಳ್ತಾನೆ. ಅದ್ರ ಬಗ್ಗೆನೇ ಇವ್ರ ಕೈಲಿ ಒಂದು ಕ್ರಮ ಕೈಗೊಳ್ಳಕ್ಕಾಗಲ್ಲ. ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು UPA ಸರ್ಕಾರದ ಸಂದರ್ಭದಲ್ಲಿ ಆಗಿದ್ದು. 10 ವರ್ಷದಲ್ಲಿ ಒಂದರಿಂದ ಒಂದು ಬಾಂಬ್ ಬ್ಲಾಸ್ಟ್ಗಳಾಯಿತು. ಆದರೆ ನರೇಂದ್ರ ಮೋದಿಯವರು ಬಂದಾದ ನಂತರ 11 ವರ್ಷಗಳಲ್ಲಿ ಈ ರೀತಿ ಒಂದು ಮೇಜರ್ ಸಿಟಿನಲ್ಲಿ ಈ ಥರ ಘಟನೆ ನಡೆದಿರೋದು ಮೊದಲನೇದು. ನರೇಂದ್ರ ಮೋದಿಯವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಜೊತೆಗೆ ಭದ್ರತೆಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ ಪಾಕಿಸ್ತಾನದವರಿಗೂ ಅರ್ಥ ಆಗಿದೆ. ನಾವು ಗಡಿ ದಾಟಿಸಿ ಭಯೋತ್ಪಾದಕರನ್ನು ಕಳಿಸಿದರೆ ಆಗಲ್ಲ. ಭಾರತದ ಒಳಗಡೆ ಇದ್ದಾರಲ್ಲ ಆ ಮುಲ್ಲಾಗಳಿಗೆ ನಾವು ಚಿತಾವಣೆ ಕೊಟ್ಟರೆ ಸಾಕು ಅಂತ ಅವ್ರಿಗೆ ಗೊತ್ತಾಗಿದೆ. ಒಳಗಡೆ ಇರೋವಂಥವರೇ ಬಾಂಬ್ ಬಿಡೋಕ್ಕೆ ಅಂತ ಹೊರಟಾಗ ಮೋದಿಯವರು ಏನು ಮಾಡೋಕ್ಕಾಗುತ್ತೆ?
ಆ ಭಯೋತ್ಪಾದಕತೆಗೆ ಶಕ್ತಿ ಕೊಡುವಂಥ ಕೆಲಸವನ್ನ ಮತ್ತೆ ಕಾಂಗ್ರೆಸ್ ಮಾಡತ್ತೆ ಅಂತ ಹೇಳಿದ್ರೆ, ತಾವು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದೀರಾ, ನಿಮ್ಮ ಘನತೆಗೆ ತಕ್ಕಂತೆ ತಾವು ಮಾತನಾಡಬೇಕಾಗತ್ತೆ. ಸಿದ್ದರಾಮಯ್ಯನವರೇ, ಭಯೋತ್ಪಾದಕತೆ ಚುನಾವಣೆಯ ಮುಂಚೆ ನಡೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ, ದೇವರು ದೊಡ್ಡವನು ಅನ್ನೋಂಥ ಮಾತನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಅದರ ಪರಿಣಾಮ ಮುಂದೆ ಆಗುವಂಥ ದೊಡ್ಡ ಅನಾಹುತಗಳು ಇವತ್ತಿನ ದಿವಸ ತಪ್ಪಿರುವಂಥದ್ದು. ನಮ್ಮ NIA ತಕ್ಷಣದೊಳಗಡೆ ಇವರನ್ನು ಬಂಧನ ಮಾಡುತ್ತಲ್ಲ, ಇದು ಭಾರತದ ತಾಕತ್ತು, ಇದು ಮೋದಿಯವರ ತಾಕತ್ತು, ಇದು ಅಮಿತ್ ಶಾ ಅವರ ತಾಕತ್ತು. ಕಾಂಗ್ರೆಸ್ ಭಯೋತ್ಪಾದಕತೆಗೆ ಶಕ್ತಿ ಕೊಟ್ಟಂತ ದೊಡ್ಡ ಒಂದು ಸಂಘಟನೆಯಾಗಿ ಇವತ್ತು ಹೊರಗಡೆ ನಿಂತ್ಕೊಂಡಿದೆ. ಹಾಗಾಗಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.